ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ನಾಗರಾಜೇಗೌಡರು ಮಕ್ಕಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಬಿಜೆಪಿ ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಈ ತಾಲೂಕಿನ ಋಣವನ್ನು ತೀರಿಸ್ತಾ ಇದ್ದೇನೆ, ಈ ತಾಲೂಕಿನಲ್ಲಿ ಇತಿಹಾಸ ನಿರ್ಮಾಣ ಮಾಡ್ತಾ ಇದ್ದೇನೆ. ಅದಕ್ಕೆ ನೀವು ಸೇರಿ ನನಗೆ ವೋಟ್ ಕೊಡಿಸಬೇಕು ಅಂತ ಇವತ್ತು ನಾನು ನ್ಯಾಯ ನೀತಿ ಧರ್ಮ ಅನ್ನೋದಿದ್ರೆ ನೀವು ಸೇರಿ ಪಕ್ಷ ಭೇದವನ್ನು ಮರೆತು ಈ ಡಿ.ಕೆ. ಶಿವಕುಮಾರ್ಗೆ, ಡಿ.ಕೆ. ಸುರೇಶ್ಗೆ ಬೆಂಬಲವಾಗಿ ನಿಂತ್ಕೊಳ್ಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ನಾನು ಕೇಳುತ್ತದೆ ತಪ್ಪಿದ್ಯಾ, ಸರಿ ಇದೆಯಾ ಇಲ್ವಾ ಇಷ್ಟೇ. ಅದಾಯ್ತು, ಒಂದ್ ಕಡೆ ಇರ್ಲಿ. ಹಾಸ್ಪಿಟಲ್ ವಿಚಾರ ಡಾಕ್ಟರ್ ಮಾತಾಡಿದ್ದಾರೆ, ರಸ್ತೆ ವಿಚಾರ ಮಾತಾಡಿದ್ದಾರೆ, ಇವೆಲ್ಲ ನಡೀತಾ ಇರ್ತದೆ. ಆದ್ರೆ ಬದುಕಿನ ಬಗ್ಗೆ ನಾವು ಇಷ್ಟು ಕಾಳಜಿಯನ್ನ ವಹಿಸ್ಕೊಂಡು ನಿಮ್ಮ ಸೇವೆ ಮಾಡ್ತಾ ಇದ್ದೀವಿ. ಈಗ ಎಲೆಕ್ಷನ್ ಟೈಮಲ್ಲಿ ನೀವೆಲ್ಲ ಪಾದಯಾತ್ರೆಗೆ ಬಂದಿದ್ರಿ, ಮೇಕೆದಾಟು ಪಾದಯಾತ್ರೆಗೆ ಬಂದಿದ್ರಿ, ಭಾರತ್ ಜೋಡೋ ಯಾತ್ರೆಗೆ ಬಂದಿದ್ರಿ. ಯಾಕೆ ಬಂದಿದ್ರಿ? ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ, ನನ್ನ ತಾಯಂದಿರಿಗೆ ಗ್ಯಾಸ್ ಬೆಲೆ ಜಾಸ್ತಿ ಆಗೋಯ್ತು, ನಿಮ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಗೋಯ್ತು, ಎಲ್ಲ ಪದಾರ್ಥಗಳು ಜಾಸ್ತಿ ಆಗೋಯ್ತು, ಎಣ್ಣೆ ಬೆಲೆ ಜಾಸ್ತಿ ಆಗೋಯ್ತು. ಎಣ್ಣೆ ನಿಮ್ದಲ್ಲ, ಹೆಣ್ಮಕ್ಳು ಎಣ್ಣೆ, ನಿಮ್ದು ಎಣ್ಣೆ 90 ರೂಪಾಯಿ ಇದ್ದಿದ್ದು 220 ರೂಪಾಯಿ ಆಗೋಯ್ತು. ಸೋಪ್ ಬೆಲೆ ಜಾಸ್ತಿ ಆಗೋಯ್ತು, ಎಲ್ಲದಕ್ಕೂ GST ಕಟ್ಟಬೇಕಾಯ್ತು, ಸಂಸಾರ ನಡೆಸಕ್ಕೆ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ನಾವು ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವು. ಇವೆಲ್ಲ ಆದ್ಮೇಲೆ 5 ಗ್ಯಾರಂಟಿಗಳು ಕೊಡುದು ಅಂತ ತೀರ್ಮಾನ ಮಾಡಿದ್ರು. ಯಾರು? ನಾನು, ಸಿದ್ದರಾಮಯ್ಯ ಇಬ್ರು ಸೇರಿ ತೀರ್ಮಾನ ಮಾಡಿದ್ರು. ಮೊದಲನೇ ಗ್ಯಾರಂಟಿ 200 ಯೂನಿಟ್ ಉಚಿತವಾಗಿ ಕರೆಂಟ್ ಕೊಡೋದು ಅಂತ ತೀರ್ಮಾನ ಆಯಿತು. ನೀವೆಲ್ಲ ಫ್ರೀಯಾಗಿ ಕರೆಂಟ್ ಬಿಲ್, 0 ಬಿಲ್ ಬರ್ತಾ ಇದೆ ತಾನೇ? ಬರ್ತಾ ಇದೆ ಇನ್ನು? ಅಮ್ಮ ಬರ್ತಾ ಇದೆ ಇನ್ನು? ಫ್ರೀ ಬಿಲ್ ಕರೆಂಟ್ ಬರ್ತಾ ಇದೆ. ಅದಾದ್ಮೇಲೆ ತಾಯಂದಿರಿಗೆ ಸಹಾಯ ಮಾಡಬೇಕು, ತಾಯಂದಿರಿಗೆ ಸಹಾಯ ಮಾಡಬೇಕು. 2,000 ರೂಪಾಯಿ ಗೃಹಲಕ್ಷ್ಮಿ, ಇದು ಕರೆಂಟು ಗೃಹಜ್ಯೋತಿ, ಇನ್ನೊಂದು ಗೃಹಲಕ್ಷ್ಮಿ. 2,000 ರೂಪಾಯಿ ಕೊಡುದು ಅಂತ 1,19,00,000 ಜನರಿಗೆ, ತಾಯಂದಿರಿಗೆ. ಏನ್ ಯಡಿಯೂರಪ್ಪ ಕುಮಾರಸ್ವಾಮಿ ಏನ್ ಹೇಳ್ಬಿಟ್ಟು ಗೊತ್ತಾ? ಅತ್ತೆ ಸೊಸೆಗೆ ತಂದು ಹಾಕ್ಬಿಟ್ಟವ್ರೆ ಅಂತ ಅಂದ್ಬಿಟ್ಟು. ಏನಮ್ಮ ಯಾರೋ ಕಿತ್ತಾಡಿದ್ರಮ್ಮ? ಅತ್ತೆ ಸೊಸೆ ಕಿತ್ತಾಡಿದ್ರೇನಮ್ಮ? ಕಿತ್ತಾಡುತ್ತಾ ಇದೆ ಯಾರು? ನೀವ್ ಹೇಳ್ಬೇಡ, ಅವ್ರು ಹೇಳ್ಬೇಕು. ಇವ್ನು ಯಾವನ್ ಹೇಳ್ತಾರೆ? ಅವ್ರು ಕಿತ್ತಾಡಿದ್ರೆ ಅವ್ರು ಕಿತ್ತಾಡ್ತಾರೆ. ಇವ್ನು ಯಾರು? ನಿನ್ನ ಯಾವ ಮಾತಾಡ್ತಾರೆ? ನಾನು ನಮ್ಮ ತಾಯಿಂದಿರು ಮಾತಾಡ್ತೇನೆ. ಏನಮ್ಮ? ಯಾರು ಇಲ್ಲ. ಯಾಕೆ 2,000 ರೂಪಾಯಿ ಬರ್ತಾ ಇದೆಯೋ ಇಲ್ಲ ಅಮ್ಮ? 2,000 ಬರ್ತಾ ಇದೆಯಲ್ಲ? ಈಗ ಹೆಣ್ಮಕ್ಳಿಗಾಗಲಿ ನಿಮ್ ಮನೇಲಾಗ್ಲಿ 2,000 ರೂಪಾಯಿ ಬರ್ತಾ ಇದೆ ಅಂತ ಕೈ ಎತ್ತಿ, ಇಲ್ಲ ಕೈ ಎತ್ತಿ ಮಾಡಿ. 95 ಭಾಗ ಕೇಳಿಸ್ತಾವೆ, ಎಲ್ಲ ಕೇಳ್ತಾರೆ. ಆಯ್ತು. ಶಕ್ತಿ ಯೋಜನೆ ಹೆಣ್ಮಕ್ಳಿಗೆ, ಹೆಣ್ಣು ಕುಟುಂಬದ ಕಣ್ಣು. ಎಲ್ಲ ನನ್ನ ತಾಯಿಂದಿರು ಬೆಂಗಳೂರಿಗೆ ಹೋಗ್ಲಿ, ತುಮಕೂರ್ಗೆ ಹೋಗ್ಲಿ, ಧರ್ಮಸ್ಥಳಕ್ಕೆ ಹೋಗ್ಲಿ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿ, ಮೈಸೂರಿಗೆ ಹೋಗ್ಲಿ, ದಸರಕ್ಕೆ ಹೋಗ್ಲಿ, ಯಾರು ಈ KSRTC ಬಸ್ಸು ಕೆಂಬಸ್ಸಲ್ಲಿ ದುಡ್ಡು ಕಟ್ಟಂಗಿಲ್ಲ, ಯಾರು ಕಟ್ಟಂಗಿಲ್ಲ. ನಿಜನ ಸುಳ್ಳು? ದಿನಕ್ಕೆ 60 ಲಕ್ಷ ಹೆಣ್ಣುಮಕ್ಳು ಬಸ್ಸಲ್ಲಿ ಓಡ್ತಾ ಇದಾರ ಇಲ್ಲ? ಆ 7 ಕೋಟಿ ಜನ ಅವ್ರೆ, 10% ಹೆಣ್ಮಕ್ಳು ಈ ಬಸ್ಸಲ್ಲಿ ಹೋಯ್ತಾ ಇದಾರ ಇಲ್ಲೋ ಅಷ್ಟು ಹೇಳಿ. ಯಾರು ಕಾಸು ಕಟ್ತಾವ್ರಾ? ಯಾರು ಕಾಸು ಕಟ್ಟಲ್ಲ. ಮೊನ್ನೆ ಟಿವಿಲಿ ನೋಡಿದೆ, ಯಾರು ಟಿವಿಲಿ ಇಂಟರ್ವ್ಯೂ ಮಾಡ್ಬಿಟ್ಟವ್ರೆ. ಎಲ್ಲ ಹೆಣ್ಮಕ್ಳು ಹೇಳ್ತಾರೆ, ಯಾರಿಗಮ್ಮ ಓಟ್ ಹಾಕ್ಸಿ ಅಂತ ಅಂದ್ಬಿಟ್ಟು ಈ ಇಂಗ್ಲಿಷ್ ಟಿವಿಲಿ ಅವ್ರು ಹೇಳ್ತಾರೆ, ನಾವು ಕಾಂಗ್ರೆಸ್ ಅಂತ ಹೇಳ್ತಾರೆ. ಅಲ್ಲಿ ಯಾರೋ ಒಂದ್ ಹೆಣ್ಮಕ್ಳು, ಇಲ್ಲ ನಾವು ಮೋದಿ ಅಂತ ಹೆಣ್ಮಕ್ಳು ಎಳ್ದಾಕ್ಬಿಟ್ಟು ಕೆಳಗಡೆ ಇಡಿ, ನೀನು ಬಸ್ಸಿಂದ ಕೆಳಗಡೆ ಇಡಿ ಅಂತ ತಿಳಿಸ್ತಾವ್ರೆ. ಅಂದ್ರೆ ಅಷ್ಟು ಛಲ ನಮ್ಮ ತಾಯಂದಿರಿಗಿದೆ. ಇವತ್ತು ಒಂದ್ ಕಡೆ ಶಕ್ತಿ, ಒಂದ್ ಕಡೆ ಗೃಹ ಜ್ಯೋತಿ, ಒಂದ್ ಕಡೆ ಗೃಹಲಕ್ಷ್ಮಿ, ಆಮೇಲೆ 10 kg ಅಕ್ಕಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. 10 kg ಅಕ್ಕಿ ಅನೌನ್ಸ್ಮೆಂಟ್ ಮಾಡಿದ್ರೆ ಡೆಲ್ಲಿ ಅವ್ರು ದುಡ್ಡು ಕೊಡ್ಲಿಲ್ಲ, ಅಕ್ಕಿ ಕೊಡ್ಲಿಲ್ಲ. ಅದಕ್ಕೆ 5 kg ಅಕ್ಕಿ, 5 kg ದುಡ್ಡು ಕೊಡ್ತಾ ಇದೀವ ಇಲ್ಲೋ? ನಿಮ್ಮ ಅಕೌಂಟ್ಗೆ ಕೊಡ್ತಾ ಇದೀವ ಇಲ್ಲೋ? ಏನಪ್ಪ 5 ಗ್ಯಾರಂಟಿ ಸೇರಿ ಮಾಡ್ತಾ ಇದ್ದೀವಿ. ಕುಮಾರಣ್ಣ ಏನ್ ಹೇಳಿದ್ರು ಗೊತ್ತಾ? ನಾವು ಈ ಗ್ಯಾರಂಟಿ ಯೋಜನೆ ಕೊಟ್ಟದಕ್ಕೆ ನಮ್ಮ ಹಂಡಿ ಹೆಣ್ಮಕ್ಳೆಲ್ಲ ದಾರಿ ತಪ್ಪೋದ್ರು ಅಂತಂದ್ರು. ಏನ್ರವ ದಾರಿ ತಪ್ಪೋದ್ರಿಲ್ಲ? ಯಾರು ದಾರಿ ತಪ್ಪೋರು? ತಾಯಿ ಕುಮಾರಸ್ವಾಮಿ ಮಾತಾಡಬಹುದ ಇದನ್ನ? ನಿಮ್ಮ ಮನೆ ಹೆಣ್ಮಕ್ಳು ಯಾರು ದಾರಿ ತಪ್ಪೋದ್ರೇನ್ರಿ? ಇದಕ್ಕೆ ಉತ್ತರ ಯಾರು ಕೊಡೋದು?
ನೀವೇ ಉತ್ತರ ಕೊಡ್ಬೇಕು. ನಾನು ಎಲೆಕ್ಷನ್ ಟೈಮಲ್ಲಿ ಹೇಳ್ದೆ, ಒಂದು ಮಾತು ಹೇಳ್ದೆ ಎಲೆಕ್ಷನ್ ಟೈಮಲ್ಲಿ ಬಂದು, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ನಿಮ್ ಕೈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ಹೇಳಿದೆ. ಅಧಿಕಾರ ಬಂದದ್ಕೆ ಈ ದಾನ ಧರ್ಮ ಮಾಡುವ ಕೈ ಏನಾಯ್ತು? ಮೊದಲನೇ ದಿನ ನಾನು, ಡಾಕ್ಟರ್ ಪರಮೇಶ್ವರು, ಸಿದ್ದರಾಮಯ್ಯ, ಚಲುವರಾಯಸ್ವಾಮಿ ನಾವೆಲ್ಲ ಕ್ಯಾಬಿನೆಟ್ ಒಳಗಡೆ ಹೋಗಿ ಒಂದೇ ದಿನ ತೀರ್ಮಾನ ಮಾಡಿ, ಜಮೀರು ನಾವೆಲ್ಲ ಹೋಗಿ ಕ್ಯಾಬಿನೆಟ್ ದಿನ ಒಂದೇ ದಿನ ಮೊದಲನೇ ಕ್ಯಾಬಿನೆಟ್ ನಲ್ಲಿ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ತೀರ್ಮಾನವನ್ನು ಮಾಡಿದ್ರು. ಇವತ್ತು ಎಂತ ಆತ್ಮವಿಶ್ವಾಸದಿಂದ ಬಂದಿದ್ದೀನಿ ನಾನು ಇಲ್ಲಿಗೆ ಅಂತಂದ್ರೆ, ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇನೆ. ಬಸವಣ್ಣನ ನಾಡಿನಲ್ಲಿ ಇದ್ದೇನೆ, ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ. ಇವತ್ತು ಈ 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ಯಾರ ಕೈ ಗಟ್ಟಿ ಆಯ್ತು? ನಿಮ್ ಕೈ ಗಟ್ಟಿ ಆಯ್ತು. ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಯ್ತು. ಈ ಕುಡಿಗಲ್ ಕ್ಷೇತ್ರದ ಮಹಾಜನತೆಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬಂತು, ಅಕೌಂಟ್ಗೆ ಬಂತು ಇಲ್ಲ ಅಷ್ಟೇ. ಇದನ್ನ ಕೂಲಿ ಕೇಳಬೇಕಾಗಿಲ್ಲ. ಇವತ್ತು ಬಿಜೆಪಿಯವರು ಏನ್ ಕೇಳ್ತಾ ಇದ್ದಾರೆ, ಏನ್ ಕೋಟ್ ಕೇಳ್ತಾ ಇದ್ದಾರೆ? ಇವತ್ತು ಕುಮಾರಸ್ವಾಮಿ ಅವರು, ದೇವೇಗೌಡರು ಇದೇ ಕ್ಷೇತ್ರದಲ್ಲಿ ಕೂತ್ಕೊಳ್ಳಿ, ಇದೇ ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಂತ್ಕೋಬೇಕಾಯ್ತು. ಕುಮಾರಣ್ಣ ನೀನ್ ನಿಂತಿದ್ದೆ, ತಂದೆ ದೇವೇಗೌಡರು ನಿಂತಿದ್ದ, ಪಾಪ ಅಳಿ ನಿಂತಿಸವ್ರೆ, ಬಿಜೆಪಿ ಮೇಲೆ ನಿಲ್ಸವ್ರೆ. ಯಾಕೆ ನಿನ್ ಪಾರ್ಟಿ ಮೇಲೆ ನಂಬಿಕೆ ಇಲ್ವಾ? ದಳ ನಿನ್ಗೆ ದಳ ಚಿಹ್ನೆ ನೇಗುತ್ತ ಹೆಣ್ಮಗಳು, ತೆನೆ ಹೆಣ್ಮಕ್ಳು ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ನಿನ್ ಪಾರ್ಟಿ ಬೇಡವಾ ನಿನ್ಗೆ? ಇವತ್ತು ಹೋಗಿ ನೀನ್ ಅಳಿನ ಬಿಜೆಪಿಗೆ ನಿಲ್ಸಿದ್ಯಾ ಅಂತಂದ್ರೆ ಬಿಟ್ಟು ಕೊಟ್ಬಿಡು. ಇವ್ರಿಗೆ ನಮ್ಮ ಬಿಜೆಪಿ ಕೃಷ್ಣ ಕುಮಾರ್ಗೆ ಸೀಟು ಯಾರು ಬೇಡ ಅಂತ ಹೇಳ್ತಾರೆ. ಇವತ್ತು ಅದು ಬಿಟ್ಟು ಅಳಿಯ ಇಲ್ಲಂತೆ, ಮಗ ಇದ್ರಲ್ಲಂತೆ. ನನಗೆ ಗೌರವ ಇದೆ, ವೈಯಕ್ತಿಕವಾಗಿ ಗೌರವ ಇದೆ. ಕುಮಾರಸ್ವಾಮಿ ಮಂಡ್ಯ ಅಂತೆ, ಹಾಸನದಲ್ಲಿ ಮೊಮ್ಮಗ ಅಂತೆ. ನಾನು ಎಲ್ಲಾ ಕಡೆ ಪ್ರವಾಸ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಷ್ಟೊತ್ತು ರಾತ್ರಿಯಲ್ಲಿ ಒಂದು 25,000 ಜನ ಸೇರಿದ್ದೀನಿ. 25,000 ಜನ ನನ್ನ ಕಣ್ಣಲ್ಲಿ ಕಾಣ್ತಾ ಇದ್ದೀನಿ. 25,000 ಜನ ಕಾಣ್ತಾ ಇದ್ದೀನಿ ಕಣ್ಣಿಗೆ. ಇವತ್ತು ನಿಮ್ಗೆ ನಾನು ಕೇಳೋದು ಇಷ್ಟೇ, ಮುಂದಕ್ಕೆ ಹೇಳ್ತಾ ಇದ್ದೀನಿ ಕೇಳಿ. ಎಲ್ಲಾ ಕಡೆ ಪ್ರವಾಸ ಮಾಡಿದ್ದೀನಿ. ಮಂಡ್ಯನೂ ಗೆಲ್ಲದಿಲ್ಲ, ಹಾಸನೂ ಗೆಲ್ಲದಿಲ್ಲ, ಬೆಂಗಳೂರು ಗ್ರಾಮಾಂತರ ಗೆಲ್ಲದಿಲ್ಲ. ಹೊರದು ಮಾಡಿಕೊಳ್ರಿ. ನಾನು ಇಲ್ಲಿಂದನೇ ಜನತಾದಳದ ಕಾರ್ಯಕರ್ತರಿಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ನಿಮ್ ಪಾರ್ಟಿ ಮುಂದಕ್ಕೆ ಇರುವುದಿಲ್ಲ. ನನ್ನ ಮನೆ ಬಾಗಿಲು ತೆರೆದಿದೆ, ನಿಮ್ ಸೇವೆ ಮಾಡ್ತೀನಿ. ಬಹಳ ಜನ ಬಂದು ನಮ್ಮ ಪಾರ್ಟಿಗೆ ಬಂದು ಸೇರ್ಕೊಂಡಿದ್ದೀರಿ, ನಿಮ್ಗೆಲ್ಲ ಸ್ವಾಗತ. ಹೊಸಬ್ರು ಒಳಬ್ರು ನಾನಲ್ಲದೆ ಒಟ್ಟಿಗೆ ಎಲ್ಲಾನು ತೆಗೆದುಕೊಂಡು ಹೋಗ್ತೇನೆ. ದಯವಿಟ್ಟು ಈ ಡಿ.ಕೆ. ಸುರೇಶ್ ಹೋರಾಟ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ? ಡಿ.ಕೆ. ಸುರೇಶ್ ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ? ನಿಮ್ಗೋಸ್ಕರ. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ರಾಜ್ಯದ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲ ಒಂದು ದಿನ ಇವತ್ತು ಬೇಕಾದಾಗ ಯಾರಿಗೆ ಅನುಕೂಲ? ನಮ್ಮ ಕಾವೇರಿ ಜಲ ಪ್ರದೇಶ ಅನುಕೂಲ ಹೋರಾಟ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ಆಯ್ತು, ಈಗ ಕೇಳ್ತಾ ಇದ್ರಪ್ಪ. ಈಗ ಈಗ ನಾನೇನೋ ಹಾಳಾಗ್ಬಿಟ್ಟಿದ್ದೀನಿ. ಈಗ ಕುಮಾರಸ್ವಾಮಿ ಅವರು ಜನತಾದಳದಲ್ಲಿ ನಿಂತ್ಕೊಂಡ್ಬಂದಿದ್ರು. ಅವ್ರ ಅಡಿನ ಈಗ ನಿಲ್ಸವ್ರೆ. ನಾನು ಎಲ್ಲಾ ಕಡೆ ಪ್ರವಾಸ ಮಾಡಿ ನೋಡಿದ್ದೀನಿ. ಇಲ್ಲಿ ಯಾವ ರೀತಿ ಜನ, ಹೊಳೆನರಸೀಪುರಕ್ಕೆ ಹೋಗಿದ್ದೆ, ಇಲ್ಲಿ 2ರಷ್ಟು ಜನ ಇತ್ತು. ಎಲ್ಲಿ? ಹೊಳೆನರಸೀಪುರದಲ್ಲಿ ಎಲ್ಲ ಹೇಳಿದ್ರು, ಆಯ್ತು ತೀರ್ಮಾನ, ಜನ ಒಂದು ಬದಲಾವಣೆ ತರಬೇಕು ಅಂತ ತೀರ್ಮಾನ ಮಾಡೋದು. ಡಿ.ಕೆ. ಸುರೇಶ್ ನಿಮ್ಮೆಲ್ಲರೂ ಕೂಡ ನಿಮ್ಮ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಸೇವೆ ಮಾಡೋದಕ್ಕೆ ನೀವು ಕೂಲಿ ಕೊಡಬೇಕು ಅಂತ ಬೇಡ, ನೀವೇ ತೀರ್ಮಾನ ಮಾಡಬೇಕು. ಇವತ್ತು ನಮ್ಮ ರಾಜ್ಯದಲ್ಲಿ ಈ 5 ಗ್ಯಾರಂಟಿ ಕೊಟ್ಟಿದೀವಲ್ಲ, ಇಂಥ ಕೆಲಸ ಮಾಡಿದೀವಲ್ಲ,
ಇಂಥದ್ದು ಒಂದು ಏನಾರು ತಳೆದವರು ಯಾರು ಮಾಡಿದಾರಾ? ನಿಮ್ಮ ಬದುಕಿಗೆ ಬದಲಾವಣೆ ತಂದಿದಾರಾ? ನಿಮ್ಗೆ ಕರೆಂಟ್ ವಿಚಾರದಲ್ಲಿ ಸಹಾಯ ಮಾಡಿದಾರಾ? ನಿಮ್ಗೇನಾದ್ರು ಕುಡಿಯೋದು ಇದನ್ನ ನೀರಿನ ವಿಚಾರದಲ್ಲಿ ಏನಾರು ಇದನ್ನ ಲಿಂಕ್ ಏನಾರು ಮಾಡಿಸಿದ್ರಾ? ಚಾನಲ್ ಏನಾರು ಅಭಿವೃದ್ಧಿ ಮಾಡಿದ್ರಾ? ರಸ್ತೆಗಳೇನಾರು ಮಾಡಿದ್ರಾ? ಟ್ರಾನ್ಸ್ಫಾರ್ಮರ್ ಏನಾರು ಕೊಟ್ರಾ? ಹಾಸ್ಪಿಟಲ್ ಏನಾರು ಕಟ್ಟಿದ್ರಾ? ನಿಮ್ ಕಸ್ಕಲ್ನಲ್ಲಿ ಏನಾರು ಆಗಿದ್ರಾ? ಮತ್ತೆ ನೀವು ತೀರ್ಮಾನ ಮಾಡಬೇಕು. ನೀವು ಬಿಟ್ಟಿದ್ದೀವಿ. ಇಷ್ಟಲ್ಲದೆ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. 2,000 ಶಾಲೆಗಳು. ನೀವು ಕನಕ್ ಬರೋದು ತಪ್ಪಬೇಕು, ಬೆಂಗಳೂರು ಬರೋದು ತಪ್ಪಬೇಕು, ಕುಣಗಲ್ ಬರೋದು ತಪ್ಪಬೇಕು. 3 ಪಂಚಾಯತಿ ಸೇರಿ ಒಂದೊಂದು ಸ್ಕೂಲು 10 ಕೋಟಿ ರೂಪಾಯಿ ಸ್ಕೂಲು. CSR ದುಡ್ಡಲ್ಲಿ, ಗೌರ್ಮೆಂಟ್ ದುಡ್ಡು ಇಲ್ಲ. ನಾನೆಲ್ಲರೂ ಮಾತಾಡಿದ್ದೀನಿ. 2,000 ಸ್ಕೂಲು, ಒಂದೊಂದು ಸ್ಕೂಲು ಒಂದೊಂದು ಸಂಸ್ಥೆಯವರು ದತ್ತು ತಗೊಳ್ಳುವಂಥದ್ದು. ಈಗಾಗಲೇ ನಿಮ್ಮ ತಾಲೂಕಿನಲ್ಲಿ 5 ಸ್ಕೂಲ್ ಆಯ್ಕೆ ಮಾಡಿದ್ವಲ್ಲ, 5 ಸ್ಕೂಲ್ ಆಯ್ಕೆ ಮಾಡಿದ್ವಿ. ಫ್ರೀ ಬಸ್ಸು ಮಾಡಿದ್ವಿ 5 ಸ್ಕೂಲು. ಇಂಥದ್ದು ಯಾವ್ದಾದ್ರು ಒಂದು ವಿದ್ಯಾಕ್ಕೆ ಏನಾರು ಕುಮಾರನಾಗ್ಲಿ ದೇವೇಗೌಡರಾಗ್ಲಿ ಯಾರು ಮಾಡಿದ್ರೆ ಯಾರಿಗೋಸ್ಕರ? ಮಕ್ಕಳು ಹಳ್ಳಿಗೆ. ಯಾಕೆಂದ್ರೆ ಬೆಂಗಳೂರು ಬಂದು ವಿದ್ಯಾಭ್ಯಾಸಕ್ಕೋಸ್ಕರ ಬರಬಾರ್ದು, ಕುಣಗಲ್ ಬರಬಾರ್ದು, ಆಸ್ತಿ ಬಿಟ್ಟು ಮಾರ್ಕೊಂಡು ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಮಕ್ಕಳಿಗೆ ಪಾಪ ತಂದೆ ತಾಯಿಗೆ ಒಂದು ಆಸೆ, ಮಗಂಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು. ಇವತ್ತು ನಿಮ್ ತಾಲೂಕಿನವರು ಮುದ್ದನಮೇಗೌಡರು ಪಾಪ ನಂಬಿ ಬಿಜೆಪಿಗೆ ಹೋದ್ರು. ಏನಾಯ್ತು ಅಂತ ಮನೆಗೆ ತಪ್ಪಾಯ್ತು ಅಂತ ಬಂದು ಕೇಳ್ಕೊಂಡ್ರು. ಇದೇ ರಂಗನಾಥ್ ಕರ್ಕೊಂಡು ಬಂದ್ರು, ಪರಮೇಶ್ವರ್ ಕರ್ಕೊಂಡು ಬಂದ್ರು, ರಾಜಣ್ಣನ್ ಕರ್ಕೊಂಡು ಬಂದ್ರು. ನಾನು ಕ್ಷಮಿಸಿ ಮತ್ತೆ ಆಯ್ತು ನಮ್ಮ ಕುಣಗಲ್ಲವರೊಬ್ಬ ಪಾರ್ಲಿಮೆಂಟ್ ಹೋಗ್ಲಿ ಅಂತ ಹೇಳಿ ನಾವು ಮಾನವೀಯತೆ ತೋರಿಸಿದ್ದೇವೆ. ಮಾನವೀಯತೆ ತೋರಿಸಿದ್ದು ಸರಿನೋ ತಪ್ಪು? ನಾನು ಆ ರಾಮಸೇವಳಿ ಗೌಡಂಗೂ ಹೇಳ್ದೆ, ಗೌಡ ಯಾಮಾರಕ್ಕೆ ಹೋಗ್ಬೇಡ, ದಾರಿ ತಪ್ಪಬೇಡ ಅಂತ ಹೇಳ್ದೆ. ಇರ್ಲಿ ಬಿಡಿ ಅವನ ಅನ್ಪಾಡು. ಈಗೂ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಇಂದ MLA ಅವನೇ ಋಣ ತೀರ್ಸಲೇ ಇಲ್ಲ ಅಂದ್ರೆ ಅವ್ನ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗಿ. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಅಷ್ಟೇ, ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ಕೂಡ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನ ಅಧಿಕಾರಕ್ಕೆ ಬಂದಂಗೆ. ಭೂಮಿ ಯಾವ ಕೊಟ್ಟಿದ್ದು? ಓನ್ಗೆ ಭೂಮಿ. ಓಲ್ಡ್ ಏಜ್ ಪೆನ್ಷನ್ ಕೊಟ್ಟಿದ್ ಯಾರು? ಶ್ರೀ ಶಕ್ತಿ ಸಂಘ ಮಾಡಿದ್ ಯಾರು? ಬಿಸಿ ಊಟ ಮಕ್ಕಳು ಕೊಟ್ಟಿದ್ ಯಾರು? ಶಿವಭಾಗ್ಯ ಕೊಟ್ಟಿದ್ ಯಾರು? ಹಾಲ್ಗೆ 5 ರೂಪಾಯಿ ಕೊಟ್ಟಿದ್ ಯಾರು? ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ ಯಾರು? ಎಲ್ಲ ಮಾಡಿದ್ದು ಕಾಂಗ್ರೆಸ್. ಏನಾದ್ರು 1-2 ರೂಪಾಯಿ ತಳೆದು ಒಂದು ಯಾವ್ದಾದ್ರು ಬಿಜೆಪಿ ಹೇಳಿ, ಯಾವ್ದಾರು ಹೇಳಿ, ಗೊತ್ತಾ? ಚಂಪು ಕೊಟ್ಬಿಟ್ಟು ಈ ಚಂಪು ತೋರಿಸ್ಬಿಟ್ಟು ಪ್ರೈಮ್ ಮಿನಿಸ್ಟರ್ಗೆ ದೇವೇಗೌಡ ತೋರಿಸ್ತಾವೆ ನೋಡಿ. DK ಚಂಪು ಕೊಡ್ತಾವೆ. ನಾನೆಲ್ಲ ಪ್ರೈಮ್ ಮಿನಿಸ್ಟರ್ ಕೊಟ್ಟರು ಚಂಬು. ಅದನ್ನೇನು ನಮ್ಗೆ ಹಕ್ಕು ಕೊಡ್ಲಿಲ್ಲ, ನಮ್ಗೆ ದುಡ್ಡು ಕೊಡ್ಲಿಲ್ಲ, ನಮ್ಗೆ ಸಹಾಯ ಮಾಡ್ಲಿಲ್ಲ, ನಮ್ಗೆ 15 ಲಕ್ಷ ಕೊಡ್ಲಿಲ್ಲ, ನಮ್ಗೆ ಉದ್ಯೋಗ ಕೊಡ್ಲಿಲ್ಲ, ನಮ್ಮ ಆದಾಯ ಡಬಲ್ ಮಾಡ್ಲಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಇವತ್ತು ಈ ಹಸ್ತಕ್ಕೆ ತಾವು ಸಹಾಯ ಮಾಡಬೇಕು, ಹಸ್ತಕ್ಕೆ ಬೆಂಬಲ ಕೊಡಬೇಕು. DK ಸುರೇಶ್ಗೆ ಪಾರ್ಲಿಮೆಂಟ್ ಕಳಿಸ್ಬೇಕು.